ನಮಸ್ತೆ, ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಆದಿಯವರ ಅಪ್ಪ ಕಾಮತ್ ಅವರು ಆಫೀಸಿಗೆ ಬರ್ತಾರೆ. ಆಫೀಸಿಗೆ ಬಂದು ಆದಿ ಹತ್ರ ಕೇಳ್ತಾರೆ, ಏನಾಯ್ತು ಆದಿ, ಯಾಕೆ ಈ ರೀತಿ ಮಾಡಿದ್ಯಾ, ಯಾರಿಗೂ ಹೇಳ್ದೆ ಕೇಳ್ದೆ ಯಾಕೆ ಟ್ರಿಪ್ಪಿಂದ ವಾಪಸ್ ಬಂದು, ಅಷ್ಟೇ ಅಲ್ಲ ಫೋನ್ ಕೂಡ ಸ್ವಿಚ್ ಆಫ್ ಮಾಡ್ಕೊಂಡಿದ್ಯಾ, ಯಾರ ಹತ್ರನೂ ಮಾತಾಡ್ತಿಲ್ಲ, ಏನಾಯ್ತು ಆದಿ, ನಂಗೆ ಸತ್ಯ ಇವತ್ತು ಗೊತ್ತಾಗಲೇಬೇಕು, ಗೊತ್ತಾಗೋ ತನಕ ನಾನು ಎಲ್ಲಿಗೂ ಹೋಗಲ್ಲ, ಹಾಗೆ ನೀನು ಕೊಟ್ಟ ಫೈಲಿಗೂ ಸೈನ್ ಕೂಡ ಹಾಕಲ್ಲ, ನಾನು ಇಲ್ಲೇ ಇರ್ತೇನೆ, ನಂಗೆ ಸತ್ಯ ಹೇಳು ಅಂತ ಹೇಳ್ತಾರೆ. ಆಗ ಆದಿ ಹೇಳ್ತಾನೆ, ಅಪ್ಪ ಈ ರೀತಿ ಎಲ್ಲ ಆಯ್ತಪ್ಪ, ಭಾಗ್ಯ ಯಾರು ಗೊತ್ತಾ, ತಾಂಡವ್ ಅವರ ಹೆಂಡತಿ ಅಂತ ಹೇಳ್ತಾರೆ. ಇನ್ನು ಎಲ್ಲರೂ ನನಗೆ ಸುಳ್ಳು ಹೇಳಿದರು, ಎಲ್ಲರೂ ನನಗೆ ವಿಷಯ ಗೊತ್ತಿದ್ರು ವಿಷಯ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಇದ್ಬಿಟ್ರು ಅಂತ ಹೇಳ್ತಾರೆ. ಆಗ ಕಾಮತ್ ಅವ್ರು ಹೇಳ್ತಾರೆ, ಏನು ಹೇಳ್ತಿದ್ಯಾ ಆದಿ, ಆ ವಿಷಯ ನನಗೆ ಕೂಡ ಗೊತ್ತಿತ್ತಲ್ವಾ, ಹೌದು ಆ ತಾಂಡವ್ ಭಾಗ್ಯನ ಗಂಡ, ಆ ಮನೆ ಹಾಳ, ಅದ್ರ ಬಗ್ಗೆ ನಿಂಗೆ ಯಾಕೆ ಇಷ್ಟು ಯೋಚನೆ, ಅಲ್ಲ ಅದು ಭಾಗ್ಯನ ಪರ್ಸ್ನಲ್ ಲೈಫು, ಅವಳದನ್ನು ಹೇಳಬೇಕೋ ಬೇಡವೋ ಅದು ಅವಳಿಗೆ ಬಿಟ್ಟಿದ್ದು, ಹಾಗಿರುವಾಗ ನೀನು ಯಾಕೆ ಅದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ಯಾ, ಅದಕ್ಕೂ ನಿಂಗೂ ಏನು ಸಂಬಂಧ ಅಂತ ಕೇಳ್ತಾರೆ. ಆಗ ಈಚೆ ಕಡೆ ತಾಂಡವ್, ನಾನು ಆಫೀಸ್ ಒಳಗೆ ಹೋಗ್ತೇನೆ ಕ್ಯಾಬಿನ್ ಒಳಗೆ ಹೋಗ್ತೇನೆ ಅಂತ ಹೇಳಿ ಹಠ ಮಾಡ್ತಾನೆ ಇರ್ತಾನೆ. ಆದರೆ ವಾಚ್ಮ್ಯಾನ್ ಬಿಡ್ತಾ ಇರಲ್ಲ. ಅವ್ನು ಹೇಳ್ತಾನೆ, ನಿಮ್ಮದು ಆಕ್ಸೆಸ್ ಕಾರ್ಡ್ ವರ್ಕ್ ಆಗ್ತಿಲ್ಲ, ನಿಮಗೆ ಹೋಗ್ಲಿಕ್ಕೆ ನಾನು ಬಿಡಲ್ಲ ಅಂತ ಹೇಳ್ತಾನೆ. ಆದರೆ ತಾಂಡವ್ ಕೇಳ್ತಾನೆ ಇರಲ್ಲ. ಆಗ ವಾಚ್ಮ್ಯಾನ್ ಕಾಲ್ ಮಾಡ್ತಾನೆ, ಅದಕ್ಕೆ ಕಾಲ್ ಮಾಡಿ ಹೇಳ್ತಾನೆ, ಇಲ್ಲಿ ತಾಂಡವ್ ಸರ್ ಕೇಳ್ತಿಲ್ಲ, ನೀವೇನಾದರೂ ಮಾಡಿ, ಇವ್ರು ತುಂಬಾ ಹಠ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಆಗ ಆದಿ ಹೇಳ್ತಾನೆ, ಅಪ್ಪ ನೀವು ಕೇಳಿದ್ರಲ್ಲ, ನನಗೂ ಅವರಿಗೂ ಏನು ಸಂಬಂಧ ಅಂತ ನೋಡಿ ಇಲ್ಲಿ ಅಂತ ಹೇಳಿ CC ಕ್ಯಾಮರಾ ಆನ್ ಮಾಡ್ತಾನೆ. ಆವಾಗ ಆ ಫುಟೇಜ್ ಇರುತ್ತೆ, ಅದರಲ್ಲಿ ತಾಂಡವ್ ಜಗಳ ಮಾಡ್ತಾ ಇರ್ತಾನೆ. ಆವಾಗ ಕಾಮತ್ ಹೇಳ್ತಾನೆ, ಈ ಮನೆ ಹಾಳ ಹಿಂದೆ ಇಲ್ಲೇನು ಮಾಡ್ತಿದ್ದಾನೆ, ಅಲ್ಲ ಇವನಿಗೇನು ಇಲ್ಲಿ ಕೆಲಸ ಅಂತ ಕೇಳ್ತಾನೆ. ಆಗ ಆದಿ ಹೇಳ್ತಾನೆ, ಅಪ್ಪ ಇವರೇ ಅಪ್ಪ ತಾಂಡವ್, ನಾನು ಯಾವಾಗಲೂ ನಿಮಗೆ ಹೇಳ್ತಿದ್ನಲ್ಲ ಬ್ರದರ್ ಅಂತ, ಇವರೇ, ಇವಾಗ ನಾವು ಹ್ಯಾಂಡಲ್ ಮಾಡ್ತಿದ್ದೇವಲ್ಲ ದೊಡ್ಡ ಪ್ರಾಜೆಕ್ಟ್, ಆ ಪ್ರಾಜೆಕ್ಟಿಗೆ ಐಡಿಯಾ ಕೊಟ್ಟಿದ್ದೇ ಇವರೇ, ಇವರು ಇಷ್ಟು ದಿನ ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಿದ್ರಪ್ಪ, ಅಷ್ಟೇ ಅಲ್ಲ ನಾನು ಇವ್ರನ್ನ ಎಷ್ಟೋ ಸಲ ಭಾಗ್ಯನ ಮನೆಗೆ ಕರ್ಕೊಂಡು ಹೋಗಿದ್ದೇನೆ, ಅದು ಅಲ್ಲದೆ ಟ್ರಿಪ್ಪಿಗೆ ಇವರು ಶ್ರೇಷ್ಠ ಇಬ್ಬರು ಬಂದಿದ್ದರು, ಇಷ್ಟೆಲ್ಲ ಗೊತ್ತಿರುವಾಗ ಯಾರು ನನಗೆ ಈ ವಿಷಯ ಹೇಳಲೇ ಇಲ್ಲ, ಯಾಕಪ್ಪ ಇವ್ರು ಈ ರೀತಿ ಮಾಡಿದರು ಅಂತ ಹೇಳ್ತಾರೆ. ಆಗ ಕಾಮತ್ರಿಗೆ ತುಂಬಾ ಸಿಟ್ಟು ಬರುತ್ತೆ. ಇನ್ನು ಅವರು ತಾಂಡವಿದ್ದ ಜಾಗಕ್ಕೆ ಹೋಗ್ತಾರೆ. ಹೋಗಿ ಹೇಳ್ತಾರೆ, ಏನು ಮಾಡ್ತಿದ್ಯಾ ಇಲ್ಲಿ ಕೇಳ್ತಾರೆ. ಆಗ ಅವನಿಗೆ ತುಂಬಾ ಹೆದರಿಕೆ ಆಗುತ್ತೆ. ಆಗ ಅದು ಅದು ಅಂತ ಹೇಳ್ತಾನೆ, ನೋಡು ಈ ಕೂಡಲೇ ಇಲ್ಲಿಂದ ನೀನು ಹೋದರೆ ಬಚಾವ್, ಇಲ್ದಿದ್ರೆ ನಾನು ಏನು ಮಾಡ್ತೇನೆ ಅಂತ ನಿಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಾರೆ. ಇನ್ನು ಅವ್ರು ಹೇಳ್ತಾರೆ, ನೋಡು ಮೊದಲು ಇಲ್ಲಿಂದ ಹೋಗು ಅಂತ ಹೇಳ್ತಾರೆ ತಾಂಡವ್ಗೆ. ಆಗ ಶ್ರೇಷ್ಠನೂ ಬರ್ತಾಳೆ. ಆಗ ತಾಂಡವ್ ಹೇಳ್ತಾನೆ, ಇಲ್ಲ ನಾನು ಹೋಗಲ್ಲ, ನಾನು ಆದಿ ಬ್ರದರ್ ಹತ್ರ ಮಾತಾಡಬೇಕು ಅಂತ ಹೇಳ್ತಾರೆ. ಆಗ ಕಾಮತ್ ಅವ್ರು ಹೇಳ್ತಾರೆ, ಇಲ್ಲಿಂದ ಹೋಗ್ತೀಯೋ ಇಲ್ವೋ, ಹೋಗಲಿಲ್ಲ ಅಂದರೆ ನಾನಂತೂ ಸುಮ್ಮನೆ ಬಿಡಲ್ಲ, ನೋಡು ಇವಳಂಗೆ ಕೂಡ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಇನ್ನು ಅವರಿಬ್ಬರು ಅಲ್ಲಿಂದ ಹೋಗ್ತಾರೆ. ಇನ್ನು ಕಾಮತ್ ಅವರು ಆದಿ ಹತ್ರ ಬಂದು ಹೇಳ್ತಾರೆ, ನೋಡು ಆದಿ, ನೀನು ಭಾಗ್ಯನ ಬಗ್ಗೆ ತುಂಬಾ ತಪ್ಪು ತಿಳ್ಕೊಂಡಿದ್ದೆ, ನೀನು ಅಂದ್ಕೊಂಡಾಗಿಲ್ಲ ಅವರು ಅಂತ ಹೇಳ್ತಾರೆ. ಆಗ ಆದಿ ಹೇಳ್ತಾನೆ, ಬೇಡ ಅಪ್ಪ, ನನಗೇನು ಹೇಳಬೇಡಿ, ನಿಮಗೆ ಅವ್ರು ಏನೇ ತಪ್ಪು ಮಾಡಿದ್ರು ನಿಮ್ಗದು ಸರಿ ಕಾಣಿಸುತ್ತೆ, ನೋಡಿ ಅಪ್ಪ ನನಗೇನು ಹೇಳಬೇಡಿ ಅಂತ ಹೇಳ್ತಾರೆ. ಇನ್ನು ಕಾಮತ್ ಅವರು ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಎಲ್ಲರೂ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇರ್ತಾರೆ. ಆಗ ಆದಿಯವ್ರ ಅತ್ತೆ ಹೇಳ್ತಾರೆ, ಏನಾಯ್ತು ಅಣ್ಣ, ಯಾಕಾದಿ ಈ ರೀತಿ ಮಾಡಿದ್ನಂತೆ, ಹೇಳಿ ಅಣ್ಣ ಏನಾಯಿತು ಅಂತ ಕೇಳ್ತಾರೆ. ಆಗ ಕಾಮತ್ ಅವ್ರು ಹೇಳ್ತಾರೆ, ಆದಿ ತುಂಬ ಬೇಜಾರು ಮಾಡ್ಕೊಂಡಿದ್ದಾನೆ, ಅದಕ್ಕೆಲ್ಲ ಕಾರಣ ಭಾಗ್ಯ ಮತ್ತು ತಾಂಡವ್ ಅಂತ ಹೇಳ್ತಾರೆ. ಆಗ ಕನ್ನಿಕಂಗೆ ತುಂಬಾ ಸಿಟ್ಟು ಬರುತ್ತೆ, ಏನು ಅವರಿಬ್ಬರ ಅಂಥದ್ದು ಏನು ಮಾಡಿದರು ಅಂತ ಕೇಳ್ತಾಳೆ. ಆಗ ಆದಿಯವರ ಅಪ್ಪ ಹೇಳ್ತಾರೆ, ಅದು ಅವರಿಬ್ಬರು ಗಂಡ ಹೆಂಡತಿ ಅಂತ ಆದಿಗೆ ಗೊತ್ತೇ ಇರಲಿಲ್ಲ ಅಂತೆ, ಆದರೆ ಅದಿವಾಗ ಗೊತ್ತಾಗಿದೆ, ಅವನು ತುಂಬಾ ಬೇಜಾರು ಮಾಡ್ಕೊಂಡಿದ್ದಾನೆ, ಎಲ್ಲರೂ ನನ್ನಿಂದ ಸತ್ಯ ಮುಚ್ಚಿಟ್ರು ಅಂತೇಳ್ಕೊಂಡು ತುಂಬಾ ಮನಸ್ಸಿಗೆ ಘಾಸಿ ಮಾಡ್ಕೊಂಡಿದ್ದಾನೆ ಅಂತ ಹೇಳ್ತಾರೆ. ಆಗ ಕನ್ನಿಕಾ ಹೇಳ್ತಾಳೆ, ಏನು ಗಂಡ ಹೆಂಡತಿ ಅಂತ ಗೊತ್ತೇ ಇರಲಿಲ್ವಾ, ನಾನು ಅಂದ್ಕೊಂಡಿದ್ದೆ ಬ್ರೋಗೆ ಗೊತ್ತಿದೆ ಅಂತ ಹೇಳಿ, ಆದರೆ ಅವ್ನು ಈ ರೀತಿ ಅಂದ್ಕೊಂಡ, ಅವರು ಕೂಡ ಹೇಳಲಿಲ್ವಾ, ನೋಡಿದ್ರ ಜೊತೆಗಿದ್ಕೊಂಡು ಯಾವ ರೀತಿ ಮಾಡಿದರು ಅಂತ ಹೇಳ್ತಾ ಇರ್ತಾಳೆ. ಇನ್ನು ಕಿಶನಿಗೆ ತುಂಬಾ ಬೇಜಾರಾಗುತ್ತೆ. ಪೂಜಾ, ನಿಂಗೆ ಗೊತ್ತಿತ್ತಲ್ವ, ನೀನು ಕೂಡ ಹೇಳಲಿಲ್ವಾ ಅಂತ ಹೇಳ್ತಾರೆ. ಆಗ ಪೂಜಾ ಹೇಳ್ತಾಳೆ, ಮಾವ ಸಾರಿ ಮಾವ, ನಾನು ಹೇಳಬೇಕಂತ ಇದ್ದೆ, ಆದರೆ ಅತ್ತೆ ಬೇಡ ಅಂತ ಹೇಳಿದರು ಅಂತ ಹೇಳ್ತಾರೆ. ಇನ್ನು ಮನೆಯವರೆಲ್ಲರೂ ತುಂಬಾ ಬೇಜಾರು ಮಾಡ್ಕೊಂಡಿರ್ತಾರೆ. ಇನ್ನು ಈ ಕಡೆ ಕುಸುಮ ಆದಿಯವರ ಆಫೀಸಿಗೆ ಬರ್ತಾಳೆ. ಆದಿಯವರ ಆಫೀಸಿಗೆ ಬಂದಾಗ ಅಲ್ಲಿ ವಾಚ್ಮ್ಯಾನ್ ಬಿಡ್ತಾನೆ ಇರಲ್ಲ. ಆಗ ಆದಿ ಕ್ಯಾಬಿನಿಂದ ಹೊರಗೆ ಬರ್ತಾನೆ. ಹೊರಗೆ ಬಂದು ನೋಡಿ ಕುಸುಮ ಹೇಳ್ತಾಳೆ, ಫ್ರೆಂಡು ಯಾಕೆ ಈ ರೀತಿ ಮಾಡ್ತಿದ್ಯಾ ಫ್ರೆಂಡು, ಯಾಕೆ ನನ್ನ ಹತ್ರ ಮಾತಾಡ್ತಿಲ್ಲ, ಫೋನ್ ಯಾಕೆ ರಿಸೀವ್ ಮಾಡ್ತಿಲ್ಲ ಫ್ರೆಂಡು, ಯಾಕೆ ಟ್ರಿಪ್ಪಿಂದ ವಾಪಸ್ ಬಂದು ಫ್ರೆಂಡು, ಹೇಳು ಫ್ರೆಂಡು ಅಂತ ಹೇಳ್ತಾ ಇರ್ತಾರೆ. ಆಗ ಆದಿ ಏನೂ ಮಾತಾಡಲ್ಲ. ಆಗ ಕುಸುಮ ಹೇಳ್ತಾಳೆ, ಯಾಕೆ ಫ್ರೆಂಡು ಏನು ಮಾತಾಡ್ತಿಲ್ಲ ಅಂತ ಹೇಳ್ತಾರೆ. ಆಗ ಆದಿ ಹೇಳ್ತಾನೆ, ನೀವು ಮೊದಲು ಫ್ರೆಂಡು ಅನ್ನೋದನ್ನು ಬಿಡಿ, ಆ ಹೆಸರು ಕರಿವ ಅರ್ಹತೆ ನಿಮಗಿಲ್ಲ, ಆ ಹೆಸರಿನ
ಅರ್ಥನೂ ನಿಮ್ಗೆ ಗೊತ್ತಿಲ್ಲ, ಅದಕ್ಕೆ ಹೇಗಿರಬೇಕು ಅನ್ನೋದು ನಿಮ್ಗೆ ಗೊತ್ತಿಲ್ಲ, ನೀವು ಅರ್ಥನೇ ಕಳ್ಕೊಂಡ್ಬಿಟ್ರಿ ಅಂತಕೊಂಡು ತುಂಬಾ ಸಿಟ್ಟಲ್ಲಿ ಅಲ್ಲಿಂದ ಹೋಗ್ತಾನೆ. ಇನ್ನು ಕುಸುಮ ಯೋಚನೆ ಮಾಡ್ತಾ ಇರ್ತಾಳೆ, ಏನಾಯಿತು, ಯಾಕೆ ಈ ರೀತಿ ಮಾಡ್ತಿದ್ದಾನೆ ಫ್ರೆಂಡು ಅಂತಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ.